ಸೊ ಎಲ್ರಿಗೂ ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಸೊ ಜೋರಾಗಿ ಮಾತಾಡಿದ್ರೆ ಎಲ್ಲ ಚಿದಾಲ್ ಬದಲಾಗ್ಬಿಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ವಾಲ್ಯೂಮ್ ಡೌನಲ್ಲಿ ಇಟ್ಟು ಮಾತಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಈ ಲಾಗ್ ಬಂದ್ಬಿಟ್ಟು ಆ್ಯಕ್ಚುಲಿ ಏರ್ಪೋರ್ಟಲ್ಲಿದ್ದೀನಿ. ಸೊ ನಾನು ಹೋಗ್ತಾ ಇರೋದು ಬಂದ್ಬಿಟ್ಟು ಎಲ್ಲಿಗೆ ಏನು ಎತ್ತ ಹೇಳೋಕ್ಕಾಗಲ್ಲ, ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ 99999. ಸೊ ಆಗ್ಬಿಟ್ಟಿತ್ತು, ಬಟ್ 100K ಈಗ ಮಾಡಿಸಿಲ್ಲ, ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ಯಾಕೆಂದರೆ 100Kಗೆ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಸೊ ಆ ಪ್ಲ್ಯಾನ್ ಇಲ್ಲಿ ಹಾಳಾಗುತ್ತಂತೂ ಸಾಕಾಗಿ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಬಟ್ ಎಂಡ್ ಆಫ್ ದ ಮೂಮೆಂಟ್ 1 lakh ಆಗಲಿಲ್ಲ. ಸೊ ಹೇಳಿದ್ದೆಲ್ಲ ಅನ್ಸಬ್ಸ್ಕ್ರೈಬ್ ಆದ್ರಿ. ಐ ಥಿಂಕ್ ನನಗೆ ಅನ್ಸ್ದಂಗೆ ಫಾರ್ ದ ಫಸ್ಟ್ ಯೂಟ್ಯೂಬರ್ ಅನ್ಸುತ್ತೆ ಜೀವನದಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡ್ರು ಅಂತ ಕಿರ್ಚಾಡ್ದವ್ನು. ಸೊ ನಾನೇ ಅನ್ಕೋತೀನಿ. ಸೊ ಬಟ್ ಥ್ಯಾಂಕ್ ಯು ಸೋ ಮಚ್, ಹೆವಿ ಸಪೋರ್ಟ್ ತೋರಿಸಿದ್ರೆ. ಸೊ 100K ಸೆಲೆಬ್ರೇಷನ್ ನಾನು ಹೇಗೆ ಮಾಡ್ತೀನಿ ಏನು ಅಂತ ಯೂಟ್ಯೂಬಲ್ಲೇ ಲೈವ್ ಮಾಡ್ತೀನಿ. ಸೊ ನಿಮಗೂ ಇದ್ರ ಲಾಗಲ್ಲೂ ಹಾಕ್ತೀನಿ, ಜೊತೆಗೆ ಯೂಟ್ಯೂಬಲ್ಲಿ ಕೂಡ ಲೈವ್ ಇರುತ್ತೆ. ಸೊ ಸರ್ಪ್ರೈಸ್ ಇದೆ, ಇದು ಸರ್ಪ್ರೈಸ್ ಇರೋದ್ರಿಂದ ನಾನು ಇಲ್ಲೇನು ಹೇಳೋಕ್ಕಾಗಲ್ಲ. ಎಲ್ಲಿಗೆ ಹೋಗ್ತಿದ್ದೀನಿ ಎತ್ತ ಏನು ಹೇಳಲ್ಲ, ಎಲ್ಲ ನಿಮ್ಗೆ ಅಲ್ಲೇ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಕೆಂಪೇಗೌಡ ಏರ್ಪೋರ್ಟಲ್ಲಿ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಒಳಗಡೆ ಎಂಟ್ರ್ ಆಗ್ತಿದ್ದೀವಿ. ಆ್ಯಕ್ಚುಲಿ 8:10 ಏನೋ ಫ್ಲೈಟ್ ಇರೋದು. ಸೊ ನೀವೆಲ್ಲ ನೋಡ್ಬೋದು ಆಲ್ರೆಡಿ ಬಸ್ಸೆಲ್ಲ ಬಂದಿದೆ. ಇದೇ ಫ್ಲೈಟ್ ಅನ್ಕೋತೀನಿ. ಐ ಥಿಂಕ್ ನಾವು ಬಸ್ಸಲ್ಲಿ ಹೋಗೋದೇ ಇಲ್ಲ, ಸೀದಾ ಒಳಗಡೆ ಎಂಟ್ರ್ ಆಗ್ತಿದ್ದೀವಿ. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ. ಸೊ ಲಾಸ್ಟ್ ಟೈಮ್ ಕೂಡ ನಾನು ಡೆಲ್ಲಿಗೆ ಹೋದಾಗ ಮಾಡಿದ್ದೆ, ಬಟ್ ಈ ಟೈಮ್ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಸಂದೀಪ್ ಯಾವ್ದು ಗೈಸ್ ಬಂದು ಫ್ಲೈಟ್ ಇಳಿದಾಯ್ತು. ಸೊ ಫ್ಲೈಟ್ ಇಳಿದ್ಬಿಟ್ಟು ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ. ಸೊ ರೂಮ್ ಎಲ್ಲ ಹೆಂಗಿರುತ್ತೆ ಇನ್ನೊಂದು ತೋರಿಸ್ತೀನಿ. ಬಟ್ ಎಲ್ಲಿ ಬಂದಿದ್ದೀನಿ, ಎಲ್ಲತ್ತದೆ, ಎಲ್ಲಿಳಿದೆ, ಹತ್ತಿದ್ದು ಬೆಂಗಳೂರಲ್ಲಿ, ಇಳಿದಿದ್ದು ಎಲ್ಲಿ ಅನ್ನೋದು ಮಾತ್ರ ಸಿಗು. ಸೊ ವೇಟ್ ಫಾರ್ ದ ಮಾರ್ನಿಂಗ್. ಗೋವಾ ಗೈಸ್ ಸ್ವಲ್ಪ ಪ್ರೀತಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಯಾಕೆಂದ್ರೆ ನೀವು ಕೊಡ್ತಾ ಇರೋ ಪ್ರೀತಿ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಅನ್ಸಬ್ಸ್ಕ್ರೈಬ್ ಮಾಡಿ ಅಂದ್ರೂ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ ಅಂದ್ರೂ ಮಾಡ್ತೀರಾ, ಬಂದು ಕೊನೆ ಮೂಮೆಂಟಲ್ಲಿ ನಿಲ್ಸ್ಬಿಟ್ಟಿದ್ದೀರಾ. ಈ ಎಕ್ಸೈಟ್ಮೆಂಟ್ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಯಾಕೆಂದ್ರೆ 100Kಗೆ ನಾನು ನಿಮ್ಗೇನೋ ಸರ್ಪ್ರೈಸ್ ಇಟ್ಟಿದ್ದೀನಲ್ಲ, ಅದನ್ನ ತೋರಿಸ್ಬೇಕು ಅಂತ ನಾನು ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನೀವು ಸ್ವಲ್ಪ ಅರ್ಜೆಂಟ್ ಬಿದ್ದರೂ ಹಾಳಾಗ್ಬಿಡ್ತದೆ. ಸೊ ಆ ಮೊಮೆಂಟಮ್ಮು ಇದೆಯಲ್ಲ, ಅದನ್ನು ಹೇಳ್ಕೊಳಕ್ಕಾಗಲ್ಲ ನನಗೆ. ಬಿಕಾಸ್ ತೋರಿಸ್ತೀನಿ ನಿಮಗೆ ಆ ಸರ್ಪ್ರೈಸ್ ಹೆಂಗಿರುತ್ತೆ ಅಂತ. ಬಟ್ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಿದ್ದೀರಲ್ಲ, ಇದಕ್ಕೆ ನಾನು ಯಾವತ್ತು ನಿಮ್ಮನ್ನ ಮರೆಯೋಕ್ಕಾಗಲ್ಲ ಗೈಸ್. ಥ್ಯಾಂಕ್ ಯು. ಸಿಗೋಣ ಬನ್ನಿ, ನಾನು ನಿಮ್ಗೆ ತೋರಿಸ್ತೀನಿ ಲೈವಲ್ಲಿ ಸರ್ಪ್ರೈಸ್. ಗೈಸ್ 100Kಗೆ ಇನ್ನು 10 more ಸಬ್ಸ್ಕ್ರೈಬರ್ ಬೇಕು. ಸೊ ಇದನ್ನ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀನಿ ಅಂದರೆ, ಎಲ್ಲರೂ ನಾರ್ಮಲ್ ಆಗಿ ಮಾಡ್ತಾರೆ, ನಾನು ಗೊತ್ತಲ್ವಾ ಸ್ವಲ್ಪ ವೆರಿತನವಾಗಿರುತ್ತೆ ನಮ್ಮ ಸೆಲೆಬ್ರೇಷನ್ನು. ಸೊ ಗಾಳಿಯಲ್ಲಿ ಸೆಲೆಬ್ರೇಷನ್ ಮಾಡೋಣ, ಲೈವ್ 100K ನಾನು ಅನ್ಕೊಂಡಿದ್ದೀನಿ. ಸೊ ಎಲ್ಲಿ ಹೆಂಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಹೋಗ್ತಾರ ಲೊಕೇಶನ್ಗೆ ನಮ್ಮ ಹುಲಿ ಕರ್ಕೊಂಡು ಹೋಗ್ತಿರೋದು. ಸೊ ನಾನು ಮಾತ್ರ ಸ್ಟೈಲಿಶ್ ಆಗಿದ್ದೀನಿ ಅಂತ ನೀವು ಅನ್ಕೋತೀರಾ, ಬಟ್ ಇಲ್ಲಿ ಹುಲಿನ ತೋರಿಸ್ತೀನಿ ನೋಡ್ರಿ. ನಾವು ಹೋಗ್ತಿರೋ ಡೆಸ್ಟಿನೇಷನ್ ಅಲ್ಲಿ ಯಾವ ತರ ಇರುತ್ತೆ ಏನು ಅಂತ ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಇದು ಇಂಡಿಯಾದ 2nd highest ಬಂಜಿ ಜಂಪ್. ಹೆಂಗಿದೆಯೋ ಏನೋ ಗೊತ್ತಿಲ್ಲ. ನಾನು 100K ಖುಷಿಲಿದ್ದೀನಿ. ಆ ಖುಷಿಗೆ ಆ ಭಯ ಎಲ್ಲ ಇನ್ನೂ ತಲೆಗೆ ಹಾಕೊಂಡಿಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ಯಾಕಂದ್ರೆ 100Kಗೆ ಇಷ್ಟೊಂದು ಎಫರ್ಟ್ ಹಾಕಿ ಇಲ್ಲಿವರೆಗೂ ಬಂದಿದ್ದೀನಿ. ಒಂದ್ ಜಂಪ್ ತಾನೆ ಮಾಡ್ಬಿಡೋಣ ಗುರು, ಭಯ ಗಿಯ ಎಲ್ಲ ಇಲ್ಲ. ಈ 100K ಮುಂದೆ ಏನೂ ಇಲ್ಲ ಅನ್ಕೊಂಡು 55 ಫೀಟು ಆ ಬಿಲ್ಡಿಂಗು ಬರ್ತದ ಬಾಯಿಗೆ ಬೀಜ. ಹುಚ್ಚುತ್ತರ್ದಾರ ಡಿಸೈಡ್ ಆಗ್ಬಿಟ್ಟು ಬಂದ್ಬಿಟ್ಟು ಇವಾಗ ಟೆನ್ಷನ್ ಆಗ್ತಾಯಿತ್ತು. ಜಂಪಿಂಗ್ ಇಲ್ಲ ಟ್ರಿಪ್ಪಲ್ ಎಲ್ಲ ಕೆಳಗೆ ನೀರು, ಮೇಲಿಂದ ಕೆಳಗೆ ಹಾರಿ ನೀರೊಳಗೆ ಎದ್ದಿ ಬಾ ಮಗು. ಗೈಸ್ ನಿಜ ಹೇಳ್ತೀನಿ, ಇಷ್ಟವರೆಗೂ ತಲೆಯಲ್ಲಿ ಜೋಶ್ ಇತ್ತು 100K. ಇವಾಗ ಸ್ವಲ್ಪ ಪಿಕ ಅಂತಿದೆ. 100K ಮೂಮೆಂಟ್ ಇದೆಯಲ್ಲ, ಅದು ನನ್ಗೆ ತುಂಬ ಇಂಪಾರ್ಟೆಂಟ್ ಇದ್ದಿದ್ದು ಲೈಫಲ್ಲಿ, ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ನಂದು. ಸೊ ಅದೇನು ಬ್ರೋ, ಹಿಮಾಲಯ ಆಗ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡ್ತೀನಿ ಒಂದು ಪ್ಯಾರಾಶೂಟ್ ಕೊಟ್ರೆ. ಬರ್ರಿ, ನನಗೆ ಗೊತ್ತಿಲ್ಲ ಹೆಂಗಿರುತ್ತಂತ. ನಾನು ಫಸ್ಟ್ ಟೈಮ್ ಓವರ್ ಎಕ್ಸೈಟ್ಮೆಂಟ್. ಯಾಕೆಂದರೆ ಇದು ಅಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ ನನಗೆ. ನನ್ನ ಜನಕ್ಕೆ ಲೈವಲ್ಲಿ ಈ ಥರ ಒಂದು 100K ಸೆಲೆಬ್ರೇಷನ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಆ ಥರದ್ದೊಂದು ಮಾಡ್ತಿದ್ದೀನಲ್ಲ ಅದಿದೆ. ಬಟ್ ಆದರೆ ಎಂಥವನಿಗಾದ್ರೆ ಸ್ವಲ್ಪ ಭಯ ಇರುತ್ತೆ, ಅದು ಆಗ್ತಿದೆ ನೋಡಿ. ಗೈಸ್ ನಾನು ಹೇಳ್ತಾ ಇದ್ದೆ ವಸಿಷ್ಠ ಈ ಸ್ಪೋರ್ಟ್ಸ್ ಅವ್ರು ಮಾಡಿದ್ರೆ ದೊಡ್ಡದಾಗೆ ಮಾಡ್ತಾರೆ ಅಂತ. ಇವಾಗ ಇವನ್ಗೆ ದೊಡ್ಡದಾಗೆ ಭಯ ಹೆಂಗ್ ಬೆಳೆಸ್ತಾರೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೀವು ನೋಡ್ಬೇಕಾಗಿರೋದು ಆ ಟಾಪು, ಆ ಮೂಲೆ ನೋಡಿ. ಅಪ್ಪ DS ಏನೋ ಡೈಲಾಗ್ ಹೊಡಿತಾ ಇದ್ದೆ ಬ್ರೋ, ಅವೆಲ್ಲ ನೋಡಿದ್ರೆ ಭಯನೇ ಆಗಲ್ಲ ಬ್ರೋ, ಹಂಗೆ ಎಗರ್ಬಿಡ್ತೀನಿ ಬ್ರೋ ಅಂತ ಇವಾಗ ಹೇಳೋ ರಿಯಾಕ್ಷನ್ ಅಲ್ಲ. ಅದೇ ಬ್ರೋ, ಇವಾಗ ಅದು ಕಟ್ಟಿದಲ್ಲ ಹಂಗೆ ಎಗರು ಅಂದ್ರೆ ಎಗರ್ಬಿಡ್ತೀನಿ ನೀರಿಗೆ. ಸ್ವಲ್ಪ ಕಟ್ಟಿದ್ರೆ ಭಯ. 100K ಜೋಶ್ ಅಲ್ಲ ಅವನೇ, ಅಲ್ಲಿ ಮೇಲೋ ಕಾಲ್ ನಡಗ್ಲಿಲ್ಲ ಅಂದ್ರೆ ಮಾತಾಡ್ತೀನಿ.
ಇಲ್ಲ ನಾನು ಬಂದ್ಬಿಟ್ಟು ಗೈಸ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಬಂದು ನಿಮ್ಗೆ ಹೇಳ್ತೀನಿ ನನಗೇನಾಯ್ತು ಅಂತ ಹಾನೆಸ್ಟಾಗಿ ಹೇಳ್ತೀನಿ. ಯಾಕೆಂದರೆ ನನ್ನ ಜೋಶು ಇದ್ರ ಮೇಲಿಲ್ಲ, ಫೋಕಸ್ಸು 100K ಮೇಲಿದೆ. ಸೊ ಅದರಿಂದ ನನಗೆ ಯಾವುದು ಅಂಟುತ್ತಾ ಇಲ್ಲ, ಅಂಟುತ್ತಾಗಿ ಹೇಳ್ತೀನಿ. ಬನ್ನಿ, ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಬೆವತ್ಕೊತಾ ಇದ್ದೀನಿ. ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಸಬ್ ಕೌಂಟ್ ನೋಡ್ಕೊಳ್ರಿ ಇಲ್ಲಿ. ಇನ್ನು 12 ಅದ್ ಎಷ್ಟು ಅನ್ಸಬ್ ಮಾಡ್ತಾವ್ರೋ, ಎಷ್ಟು ಸತಿ ಅನ್ಸಬ್ ಮಾಡಿ ಅಂತ ಬಿಡ. ಇದನ್ನ ತೋರ್ಸಕ್ಕೆ ನಾನು ಎಲ್ಲಿಂದ ಗುರು, ಬೆಂಗಳೂರಿಂದ ಹಾರಿರೋದು ಎಲ್ಲಿಗೆ, ಗೋವಾಗೆ ಬಂದಿದ್ದೀವಿ. ಏನ್ ಹೇಳಿ, ಜಸ್ಟ್ ಫಾರ್ ಸೆಲೆಬ್ರೇಷನ್. ಈ ಸೆಲೆಬ್ರೇಷನ್, ಈ ಮೂಮೆಂಟ್ಗೋಸ್ಕರ 100K ಹಿಂಗ್ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಗೈಸ್. ಬೇರೆ ಲೆವೆಲ್, ಲಿಟ್ರಲಿ ಹೇಳ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ವಸಿಷ್ಠ ಸ್ಪೋರ್ಟ್ಸ್ಗೆ ಹೇಳ್ಬೇಕು. ಯಾಕಂದ್ರೆ ಇದೆಲ್ಲ ಆಗಿದ್ದು ಅವರಿಂದಾನೆ. ಭಯಾನಕ ಖುಷಿಲಿದ್ದೀನಿ. ಬನ್ನಿ ಮುಂದಕ್ಕೆ ಮಾತಾಡೋಣ. ಇವಾಗ ಎಕ್ಸೈಟ್ಮೆಂಟ್ ತಡೆಯಕ್ಕೆ ಆಗ್ತಿಲ್ಲ. ಅಲ್ಲಿ ಹೋದಾಗ ಬ್ರೋ ಹಾರೋದಲ್ಲ ಮ್ಯಾಟ್ರು, 100K ಆಗುತ್ತೆ ಗೊತ್ತಾ, ಅದು ಮ್ಯಾಟ್ರು. ಬ್ರೋ ಅವ್ರು ಹೇಗೆ ಶೂಟ್ ಮಾಡ್ತಾ ಇರ್ತಾನೆ ನಮ್ದು ವಿಡಿಯೋ. ಯಾಕಂದ್ರೆ ಇವಾಗ ಗೈಸ್ ಆಕ್ಚುಲಿ ನಾವು ಕಂಪ್ಲೀಟ್ ಲಾಗ್ ಮಾಡೋಕ್ಕಾಗಲ್ಲ, ಬಿಕಾಸ್ ಒಳಗಡೆ ಅಲೋ ಇಲ್ಲ. ಇಲ್ಲಿ ನೆಟ್ವರ್ಕ್ ಕೂಡ ತುಂಬಾ ಪ್ರಾಬ್ಲಮ್ ಇದೆ. ನೋಡಿ, ನಿಮ್ಗಳಿಗೋಸ್ಕರ ನಾನು ಇಲ್ಲಿ ಬಂದು ಇಲ್ಲಿರೋ ವೈಫೈ ಎಲ್ಲ ಕನೆಕ್ಟ್ ಮಾಡಿಕೊಂಡು ಭಯಾನಕ ಹರಾಸಾಹಸ ಮಾಡಿದ್ದೀವಿ ಗೈಸ್. ಬಿಕಾಸ್ ಯಾಕಂದ್ರೆ ಲೈವ್ ಜಂಪ್, ಯೂಟ್ಯೂಬಲ್ಲಿ ಲೈವ್ ಇಟ್ಕೊಂಡು ಜಂಪ್ ಮಾಡೋದು ಹೆಂಗೆ ಗುರು, ಮೊಬೈಲ್ ಅಲೋ ಮಾಡಲ್ಲ. ಆ್ಯಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡೆ ಜಂಪ್ ಮಾಡ್ಬಿಡೋಣ ಅಂತ ನಾನು ಅನ್ಕೊಂಡಿದ್ದು. ಸೊ ಬಟ್ ಇವ್ರು ಅಲೋ ಮಾಡ್ತಿಲ್ಲ, ಸೇಫ್ಟಿ ಪರ್ಪಸ್ ಹಂಗೆ ಮಾಡಂಗಿಲ್ಲ ಅಂದ್ಬಿಟ್ಟು ಅಲೋ ಮಾಡ್ತಿಲ್ಲ. ಇಲ್ಲಾಂದಿದ್ರೆ ಹಂಗೆ ಮಾಡ್ಬೋದಿತ್ತು ಗೈಸ್. ಗೈಸ್ ಹಾಯ್. ಸೊ 100K ಇನ್ನು ಎಷ್ಟು ಬೇಕು ಬ್ರೋ? 3 ಸಬ್ಸ್ಕ್ರೈಬರ್ಸು ಗೈಸ್. 100Kಗೆ ಜಂಪ್ ಮಾಡ್ತೀನಿ ಗೈಸ್ ಇಲ್ಲಿಂದ. ಜಸ್ಟ್ 3 more ಸಬ್ಸ್ಕ್ರೈಬರ್ಸ್ ಮಾಡ್ರಿ ಗೈಸ್. ಇಟ್ಸ್ ಎ ರೆಕಾರ್ಡ್. ಇದು ಕನ್ನಡದಲ್ಲಿ ಒಂದು ರೆಕಾರ್ಡ್. ಒಂದು ಟೈಮಲ್ಲಿ ಹೇಳ್ತಿದ್ದೆ ಕನ್ನಡದಲ್ಲಿ ಒಂದು ಸಾಧನೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಹೌದಾ? ರಕವಾಗಿತ್ತು ಗುರು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ 100K. ಒನ್ ಆಫ್ ದ ಕ್ರೇಜಿಯಸ್ಟ್ ಮೂಮೆಂಟ್. ಹೆಂಗ ಈಗ ಕತೆ, ಎಕ್ಸೈಟ್ಮೆಂಟ್ ಗುರು. 100K ನೀನ್ ಬಿದ್ದಿರು. ಅಯ್ಯೋ ನೋಡಕ್ತಾ ಇದೆಯಲ್ಲ ಗುರು, ನನಗೆ 100K ಗುರು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಯಾವತ್ತೂ ಮರೆಯಲ್ಲ ಈ ಸಪೋರ್ಟ್ನ ನಮ್ಮ ಕನ್ನಡ ಜನತೆ ಮಾಡಿರೋದು. ಸೊ ಅದಕ್ಕೆ ನಿಮಗೋಸ್ಕರ ನಾನೇನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದ್ಬಿಟ್ಟು ಈ ಸಾಹಸ ಮಾಡಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಇರಲಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಡುಗ್ತಾ ಇದೆ. ಇದಕ್ಕೆ 1 ಸೆಕೆಂಡ್ ಹೇಳ್ತೀನಿ ಇನ್ನೊಂದ್ಸಲ. ಇದಕ್ಕೆ ಸಪೋರ್ಟ್ ಮಾಡಿದ್ದು ನಮ್ಮ ವಸಿಷ್ಠ ಸ್ಪೋರ್ಟ್ಸ್ ಅವರು, ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ನಾನು 1 ಡೇಯಲ್ಲಿ 100K ಆಗುತ್ತೆ ಅಂದಿದ್ದೆ. ಪ್ಲ್ಯಾನ್ ಮಾಡಿ, ನಾನು ಫ್ಲೈಟ್ಸ್ ಅರೇಂಜ್ ಮಾಡಿ ಎಲ್ಲ ಮಾಡಿ ಇಲ್ಲಿವರೆಗೂ ಕರ್ಕೊಬಂದು ಇಲ್ಲೆಲ್ಲ ಸೆಟ್ ಮಾಡಿ ಎಲ್ಲ ಮಾಡಿಸೋದಕ್ಕೆ ವಿತಿನ್ ಹಾಫ್ ಎ ಡೇ ಪ್ಲಾನ್ ಆಗಿರೋದು. ಥ್ಯಾಂಕ್ ಯು. ಜಸ್ಟ್ ಹಾಫ್ ಡೇಲಿ ಇಷ್ಟೆಲ್ಲ ಪ್ಲಾನಿಂಗ್ ಆಯಿತು. ಸೊ ಅದರಿಂದನೇ ನಾನು ನಿಮಗೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನೀವುಗಳು ಎಷ್ಟು ಸಪೋರ್ಟ್ ಮಾಡಿದ್ರಿ ಗೈಸ್. 100K ರೀಚ್ ಆಗಿಬಿಟ್ಟಿಲ್ಲ ಗೈಸ್. 992 ಗಂಟೆ ಆಗ್ಬಿಟ್ಟು ನನಗೆ ಬಂದ್ಬಿಟ್ಟಿತ್ತು ಗೈಸ್. ಅವತ್ತೆ ಅಯ್ಯೋ ಹೋಯ್ತಲ್ಲ ಗುರು ನನ್ನ ಸರ್ಪ್ರೈಸು. ಆಡಿಯನ್ಸ್ಗೆ ನಿಮ್ಗೆ ಏನೋ ಈ ಥರ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ವಲ್ಲ ಅಂತ ಬೇಜಾರಾಗಿತ್ತು. ಬಟ್ ಎಂಡ್ ಆಫ್ ದ ಡೇ ಮಾಡಿಸ್ಬಿಟ್ರಿ ಗೈಸ್. ಇಲ್ಲೇನೋ ಕೊಟ್ಟಿದ್ದಾರೆ ನೋಡಿ, ಡಬಲ್ ಗುಂಡೆಗೆ. ಸೊ ಗೈಸ್ ಇದಕ್ಕೆಲ್ಲ ಏನು ನಮ್ಮ ವಸಿಷ್ಠ ಸ್ಪೋರ್ಟ್ಸ್ ಅವ್ರು ಸಪೋರ್ಟ್ ಮಾಡಿದ್ರು. ಹಾಗೆ ಇಲ್ಲಿ ಇದೆಲ್ಲ ಅರೇಂಜ್ಮೆಂಟ್ಗೆ ನಮ್ಮ ಸಾಗರ್ ಅವರು ಇಲ್ಲಿ ಸಪೋರ್ಟ್ ಮಾಡಿದ್ರು. ಆಪರೇಷನ್ಸ್ ಇಲ್ಲಿ ಎಲ್ಲದಕ್ಕೂ. ಸೊ ಮೀಟ್ ಸಾಗರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ and congratulations on completing your 100K. How was the experience? It was crazy sir, crazy. I'm glad that you did with us. Yes. Thank you so much. हमारा वेबसाइट है jumpinheights.com, जो ऑफिशियल वेबसाइट है जिसमें से आप बुकिंग कर सकते हो हमारे, और हमारा कॉल सेंटर नंबर भी है जो आपको बताया जाएगा. So guys, ನಿಮಗೆ ಏನಾದರೂ ಈ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜೊತೆಗೆ ಸ್ಕ್ರೀನ್ ಮೇಲೆ ಕೂಡ ಅವ್ರದ್ದು ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಸೊ ವೆಬ್ಸೈಟ್ ಮೇಲೆ ಹಾಕಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ ಗೈಸ್ ನೀವು. ಸೊ ಅಂಡ್ ಇದು ಒನ್ ಆಫ್ ದ ಸೇಫ್ ಇತ್ತು. ನಂಗೆ ಸ್ಟಾರ್ಟಿಂಗ್ ಯಾರು ಹೇಳಿದಾಗ ಏನೋ ಸೇಫ್ ಇರಲ್ಲೇನೋ ಅಂತ ಫೀಲ್ ಆಯಿತು. ಬಟ್
ಅಲ್ಲಿ ಹೋಗಿ ಆ ಸೇಫ್ಟಿದೆಲ್ಲ ನೋಡಾದ್ಮೇಲೆ ಹೋಗಿ ಯಾವುದೇ ತರ ಸ್ವಲ್ಪನೂ ಭಯ ಇರಲಿಲ್ಲ. ಸೊ ಸಖತ್ ಸೇಫ್ ಇದೆ, ನೀವು ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಬಂದು ಒಂದ್ಸಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಸಾಕಾಗಿರುತ್ತೆ, ಮಾಡ್ರಿ, ಒಂದ್ಸಲ ಮಾಡ್ಲೇಬೇಕು. ಗೈಸ್ ಎಕ್ಸೈಟ್ಮೆಂಟ್ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಹಾಗೆ ಇಲ್ಲಿ ಇರೋ ಬಿಸಿಲು ತಡ್ಕೊಳಕ್ಕೂ ಆಗ್ತಿಲ್ಲ. ಸೊ ಅದೇ ಖುಷಿಗೆ ಸ್ವಲ್ಪ ಬಾಡಿನ ಕಂಟ್ರೋಲ್ ಇಟ್ಕೊಂಡು ತಣ್ಣಗೆ ಮಾಡೋಣ ಅಂದ್ಬಿಟ್ಟು ಲೈಮ್ ಸೋಡಾ ಕುಡಿಯೋಕೆ ಬಂದಿದ್ದೀನಿ. ಇಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತೆ ಆ್ಯಂಡ್ ವೆರಿ ಪಾಪ್ಯುಲರ್ ಲೈಮ್ ಸೋಡಾ ಅಂತೆ ಗೋವಾದಲ್ಲಿ. ಸೊ ನಾನು ಟ್ರೈ ಮಾಡಿಲ್ಲ ಇಲ್ಲಿ ಗೋವಾದಲ್ಲಿ ಇಲ್ಲಿವರೆಗೂ. ಸೊ ಇವಾಗ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ, ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ, ನಮ್ಮ ಬೆಂಗಳೂರಿಗಿಂತ ಇಲ್ಲಿ ಡಿಫ್ರೆಂಟ್ ಆಗಿದೆ. ಒಂಥರ ಸ್ವಲ್ಪ ಸ್ವೀಟ್ ಇದೆ, ಸ್ವಲ್ಪ ಸ್ಪೈಸಿ ಇದೆ, ಹುಳಿ ಜಾಸ್ತಿ ಇದೆ. ಬಟ್ ಆ ಹುಳಿ ಒಂಥರ ವಾಂತಿ ಬರಲ್ಲ. ಆ ಸ್ವೀಟ್ ಸಡನ್ ಆಗಿ ಬರುತ್ತೆ, ಎಲ್ಲ ಲೆವೆಲ್ ಮಾಡುತ್ತೆ, ಸಗದಾಗಿ ಎಲ್ಲ ಹಿಂಗ್ ಬಂದು ಎಲ್ಲ ಲೆವೆಲ್ ಅಪ್ ಆಗ್ತದೆ. ಸೊ ಗೈಸ್ 100K ಸೆಲೆಬ್ರೇಷನ್ ನೋಡಿದ್ರಲ್ಲ, ಅದು ಲೈವ್ ಮಾಡಿದ್ದೀನಿ. ಸೊ ಹೇಗೆ ಅನಿಸ್ತು ಈ ವಿಡಿಯೋಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ. ಬಿಕಾಸ್ ನೆಕ್ಸ್ಟ್ 100K ಸೆಲೆಬ್ರೇಷನ್ ಈ ಲೆವೆಲ್ಗಿದೆ. ಇನ್ 200K ಸೆಲೆಬ್ರೇಷನ್ಗೆ ನನ್ನ ಜೊತೆ ಒಬ್ಬ ಫ್ಯಾನ್ನ ಕೂಡ ನಾನು ಕರ್ಕೊಂಡೋಗಿ, ಅವನು ಕೂಡ ಅಂದರೆ ಸೂಪರ್ ಫ್ಯಾನ್, ಅದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಬಟ್ 200K ರೀಚ್ ಮಾಡ್ರಿ, 200K ಬೇರೆ ಲೆವೆಲ್ ಇರುತ್ತೆ ಗೈಸ್. ಜೊತೆಗೆ ಒಬ್ಬ ಫ್ಯಾನ್ನ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್. ನೀವೆಲ್ಲ ರೆಡಿನಾ 200K ಮಾಡ್ಸಕ್ಕೆ? 100K ಜರ್ನಿ ಜೊತೆಗೆ 200K ಕಡೆ ಹೋಗೋಣ ಜೊತೆಗೆ ಗೈಸ್. ಹೇಗೆ ಅನ್ನಿಸ್ತು ಅನ್ನೋದು ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ, ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ತುಂಬಾ ಎಫರ್ಟ್ ಹಾಕಿ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೆಲ್ಲ ಮಾಡಿದೀವಿ, ಜಸ್ಟ್ 1 ಡೇ ಪ್ಲಾನ್ಸ್. ಸೊ ಅದರಿಂದ ನಿಮ್ ಸಪೋರ್ಟ್ ಹೀಗೆ ಇರಬೇಕು. ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊ ಬಂದಿದ್ದೀರಾ, ಮುಂದಕ್ಕೂ ಸಪೋರ್ಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಂಡ್ ಬಾಯ್ ಬಾಯ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ DS ಗೇಮಿಂಗ್ ಕನ್ನಡ.